ಓಂ ಗುರುಭ್ಯೋ ನಮಃ. ಪ್ರೀತಿಯ ಪ್ರೇಕ್ಷಕ ಮಹಾಶಯರೇ, ವೃಶ್ಚಿಕ ರಾಶಿಯ ಜುಲೈ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜ 6ನೇ ತಾರೀಕಿನಿಂದ ಪ್ರವೇಶ ಆಗ್ತಾ ಇದ್ದಾರೆ. ಇಷ್ಟು ದಿನ ಕುಜ ನಿಮಗೆ ನೀಚ ಸ್ಥಾನದಲ್ಲಿ ಇದ್ದರು. ಪಾಸಿಟಿವ್ ಆಗಿ 6ನೇ ತಾರೀಕಿನವರೆಗೂ ಇರೋದಿಲ್ಲ. ನಂತರದಲ್ಲಿ 10ನೇ ಸ್ಥಾನಕ್ಕೆ ಬಂದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾರೆ. ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂತಹ ಕುಜ ಬಲಿಷ್ಠವಾಗ್ತಾ ಇದ್ದಾರೆ. ಬುಧ ಗ್ರಹವು 7ನೇ ಮನೆಯಿಂದ 8ನೇ ಮನೆಗೆ ಪ್ರವೇಶ ಆಗ್ತಾ ಇದ್ದಾರೆ. ಸ್ವಕ್ಷೇತ್ರಕ್ಕೆ ಅದೇ 6ನೇ ತಾರೀಕು ಪ್ರವೇಶ ಆಗ್ತಾ ಇದ್ದಾರೆ. 15ನೇ ತಾರೀಕು ದಶಮಾಧಿಪತಿ ಅಂದರೆ 10ನೇ ಮನೆಗೆ ಅಧಿಪತಿಯಾದಂತಹ ಸೂರ್ಯ ಗ್ರಹವು ಸಪ್ತಮ ಸ್ಥಾನದಿಂದ 8ಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. 8ಮ ಸ್ಥಾನ ಎಂದಾಗ ಪಾಪಗ್ರಹ, ಅಲ್ಲಿಗೆ ಸೂರ್ಯ ಪಾಪಗ್ರಹ ಅಂದರೆ ಶುಭ ಫಲ ಎಂಬುದಾಗಿ ಹೇಳುತ್ತೇವೆ. ಇನ್ನು ಬುಧ ಭಾಗ್ಯಸ್ಥಾನಕ್ಕೆ 22ನೇ ತಾರೀಕು ಪ್ರವೇಶ ಆಗ್ತಾ ಇದ್ದಾರೆ. ಶುಕ್ರ 29ನೇ ತಾರೀಕಿಗೆ 7ನೇ ಮನೆಗೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಬುಧ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದರೂ ಸಹ ನಿಮಗೆ ಬುಧನ ಬಲ ಹೆಚ್ಚು ಪಡಿಸಿಕೊಳ್ಳುವುದಕ್ಕಾಗಿ ಒಂದು ಸದಾವಕಾಶ ಇದೆ. 21ನೇ ತಾರೀಕು ಬುಧ ಜಯಂತಿ ಇದೆ. ಅಂದಿನ ದಿನ ಬುಧನನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು. ಈಗ ಮಾಸ ಭವಿಷ್ಯಕ್ಕೆ ಬರೋಣ. ನಿಮ್ಮ ರಾಶಿಯ ಅಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನ ಅಧಿಪತಿಯಾದಂತಹ ಕುಜ ರಾಶಿ ಅಂತಂದರೆ ಶರೀರ ಅಂತ ಬರುತ್ತೆ. ನಿಮ್ಮ ಶರೀರಕ್ಕೆ ಅಧಿಪತಿಯಾದಂತಹ ಕುಜನಿಂದ ನಿಮ್ಮ ಶರೀರ ಬಲಿಷ್ಠವಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಅತಿಯಾದ ಸುತ್ತಾಟದಿಂದ ಆಯಾಸಗೊಳ್ಳುವಂತರಾಗ್ತೀರ. ಆದರೂ ಆರೋಗ್ಯವಾಗಿರ್ತೀರ. ಸ್ವಲ್ಪ ಶತ್ರುತ್ವ ಜಾಸ್ತಿ ಆಗಬಹುದು. ಯಾಕೆ ಹೀಗೆ ಹೇಳ್ತೀರಾ? ಕುಜ ಚೆನ್ನಾಗಿದೆಯಲ್ಲ ಅಂದಾಗ 8ಮ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ. ಆದ್ದರಿಂದ ನಿಮಗೆ ಈ ರೀತಿಯ ತೊಂದರೆ ತೊಡಕುಗಳು ಆಗಬಹುದು. ಪರಿಹಾರವೇನೂ ಆಗಬೇಕಾಗಿಲ್ಲ. ರಾಶಿಯಿಂದ 2 ಮತ್ತು 5ನೇ ಮನೆ ಅಧಿಪತಿಯಾದಂತಹ ಗುರುವು 8ನೆಯ ಮನೆಯಲ್ಲಿ ಇದ್ದಾರೆ. ಅಲ್ಲಿಗೆ 3 ಗ್ರಹಗಳು ಕೂಡಿ ಒಟ್ಟಿಗೆ 15ನೇ ತಾರೀಕಿನಿಂದ 8ನೇ ಮನೆಯಲ್ಲಿ ಇರುತ್ತೆ. ಅದರಲ್ಲೂ ನಿಮಗೆ ಗುರುಬಲವಿಲ್ಲ. ಆದ್ದರಿಂದ ನಿಮಗೆ ಸ್ಟ್ರೆಸ್ಸು, ಟೆನ್ಷನ್ನು, ಆಯಾಸ ಬರುವಂತಹ ಹಾಗೂ ಹಣ ನಿಧಾನವಾಗುವುದು. ಆಮೇಲೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಶನಿಗ್ರಹ ನಿಮಗೆ ಪಂಚಮದಲ್ಲಿ ಇದೆ. ಹೇಳಬೇಕೆಂದರೆ ನಿಮಗೆ ಧೈರ್ಯ ತುಂಬುವವರು ಶನಿ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಾರಲ್ವಾ, ಆದ್ದರಿಂದ ಆಸ್ತಿ ವಿಚಾರದಲ್ಲಿ ಮಾತುಕತೆ ಆಗುವಂಥದ್ದು. ಶನಿಗ್ರಹ ನಿಮಗೆ ಪಂಚಮದಲ್ಲಿ ಇದೆ. ಹೇಳಬೇಕೆಂದರೆ ನಿಮಗೆ ಧೈರ್ಯ ತುಂಬುವವರು ಶನಿ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಾರಲ್ವಾ, ಆದ್ದರಿಂದ ಆಸ್ತಿ ವಿಚಾರದಲ್ಲಿ ಮಾತುಕತೆ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ದಾಯಾದಿ ಕಲಹ, ಅಣ್ಣ ತಮ್ಮಂದಿರಗಳ ಜಗಳಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಹಾಗೂ ಶನಿದೇವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಮುಖ್ಯವಾಗಿರುತ್ತೆ. ಇದರಿಂದ ಶನಿ ಶಾಂತಿ ಆಗುತ್ತೆ. ಶುಕ್ರ 7ಮ ಸ್ಥಾನಕ್ಕೆ ವ್ಯಾಯಾಧಿಪತಿ ಸದ್ಯಕ್ಕೆ 6ನೇ ಮನೆಯಲ್ಲಿ ಇದ್ದಾರೆ. ಇದರಿಂದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಈ ಜೂನ್ ತಿಂಗಳಲ್ಲಿ ಇದೆ. ಸುಖ ಸುಮ್ಮನೆ ಕೋಪ ಬರುತ್ತೆ, ಕೆಲಸ ಹೆಚ್ಚಾಗಿ ಸ್ಟ್ರೆಸ್ ಆಗುತ್ತೆ. ಆದ್ದರಿಂದ ಶನಿ ಶಾಂತಿ ಮಾಡಿ ಒಳ್ಳೆಯದಾಗುತ್ತೆ. ದಿನಾಂಕ ಜುಲೈ 6ರಿಂದ
ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಬುಧಗ್ರಹವು ಸ್ವಂತ ಮನೆಗೆ ಬಂದು ಆದಷ್ಟು ಶುಭ ಫಲಗಳನ್ನು ಕೊಡ್ತಾರೆ. ಸ್ವಂತ ಮನೆ ಕಟ್ಟುವಂಥದ್ದು, ಭೂಮಿ ತೆಗೆದುಕೊಳ್ಳುವಂಥದ್ದು, ಸ್ಥಾನಪಲ್ಲಟವಾಗುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಈ ರೀತಿಯಾದಂಥ ಶುಭ ಫಲಗಳು ಬುಧಾನುಗ್ರಹದಿಂದ ನಿರೀಕ್ಷಿಸಬಹುದು. ಬುಧಗ್ರಹ ಅಂದಾಗ ವ್ಯವಹಾರವನ್ನು ಸೂಚಿಸುತ್ತೆ. ಸ್ವತಂತ್ರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ಬುಧಗ್ರಹದಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನಿಮಗೆ ಸೂರ್ಯಗ್ರಹದಿಂದ ಮಾತ್ರ ಹಣಕಾಸಿನ ವ್ಯವಹಾರದಲ್ಲಿ ಹಿಂದಿಳಿಯುವಂತಾಗುತ್ತದೆ. ಈ ಜುಲೈ ತಿಂಗಳಲ್ಲಿ ಪ್ರತಿನಿತ್ಯ ಶಿವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಶನಿ ಶಾಂತಿಯನ್ನು ಮಾಡುವುದರಿಂದ ಉತ್ತಮ ಫಲವಾಗುತ್ತೆ. ಈ ತಿಂಗಳಲ್ಲಿ ಶ್ರಮದ ಫಲ ಸಿಗುತ್ತೆ, ಅದೃಷ್ಟ ಫಲ ಇರೋದಿಲ್ಲ. ವ್ಯವಹಾರದಲ್ಲಿ ಉತ್ತಮ ಫಲ ಸಿಗುತ್ತೆ, ಅದು ಬುಧಗ್ರಹದಿಂದ. ಮತ್ತೊಂದು ಮುಖ್ಯ ವಿಚಾರವೆಂದರೆ ಅಮ್ಮನವರ ದೇವಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಶುಭ ಫಲಗಳು ಸಿಗುತ್ತೆ. ದೇವಿಯ ಆರಾಧನೆ ಮಾಡುವುದರಿಂದ ನಿಮ್ಮ ಅಭಿವೃದ್ಧಿಯಾಗುತ್ತದೆ. ಶಿವನ ಆರಾಧನೆ ಮಾಡುವುದರಿಂದ ಶನಿ ಶಾಂತವಾಗ್ತಾರೆ. ಕಷ್ಟಕಾಲದಲ್ಲಿದ್ದಾಗ ದೈವವೊಂದೇ ನಮ್ಮನ್ನು ಕಾಪಾಡೋದು ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.